ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರುವುದು ಜೋಳದಾಳು ಸಮೀಪದ ಅಮ್ಮನಗುಡ್ಡಕ್ಕೆ. ಇಲ್ಲಿರುವ ಖ್ಯಾತ ದೇವಸ್ಥಾನವೇ ಶ್ರೀ ಕುಕ್ಕುವಾಡೇಶ್ವರಿ ದೇವಾಲಯ. ಇದು ಇರೋದು ನಮ್ಮ ಶಿವಮೊಗ್ಗದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ. ಕ್ಷೇತ್ರ ಕುಕ್ಕುವಾಡದಲ್ಲಿ ನೆಲೆಸಿರುವ ಈಶ್ವರಿ ದೇವರಿಂದಾಗಿ ಈ ಸ್ಥಳಕ್ಕೆ ಕುಕ್ಕುವಾಡೇಶ್ವರಿ ದೇವಾಲಯ ಎಂದು ಹೆಸರು ಬಂದಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ತಾವು ಕಟ್ಟಿಕೊಂಡ ಹರಕೆ ತೀರಿಸಲು ಬರುತ್ತಾರೆ. ಹಸಿರು ಬಟ್ಟೆಯಲ್ಲಿ ಕಲ್ಲನ್ನಿಟ್ಟು ಇಲ್ಲಿರುವ ಬೃಹತ್ ಆಲದ ಮರಕ್ಕೆ ಹರಕೆ ಕಟ್ಟಿಕೊಂಡು ತೀರಿದ ಬಳಿಕ ಸ್ಥಳಕ್ಕೆ ಬಂದು ಬಟ್ಟೆಯಿಂದ ಕಲ್ಲನ್ನು ತೆಗೆದು ಹರಕೆ ರೂಪದಲ್ಲಿ ಪ್ರಾಣಿ ಬಲಿ ನೀಡಿ ಸ್ಥಳದಲ್ಲೇ ಅಡುಗೆ ಮಾಡಿ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಸ್ಥಳ ಪುರಾಣ ಹೇಳೋದಾದರೆ, ಗೌಡರ ಹಸು ಪ್ರತಿದಿನ ಹಾಲು ಕೊಡದೇ ಇದ್ದುದರಿಂದ ದನ ಕಾಯುವವನ ಮೇಲೆ ಅನುಮಾನಪಟ್ಟು ಹಿಂಬಾಲಿಸಿದಾಗ ಹಸು ಸ್ವಯಂ ಹುತ್ತಕ್ಕೆ ಹಾಲೆರೆಯುತ್ತಿದ್ದುದನ್ನು ಕಂಡು ಸ್ಥಳಕ್ಕೆ ಜನರೊಂದಿಗೆ ಹೋದಾಗ ಸ್ಥಳದಲ್ಲಿ ಒಬ್ಬ ಹುಡುಗಿಯ ಮೇಲೆ ದೈವ ಆಳ್ವಿಕೆಯಾಗಿ ತನಗೊಂದು ದೇವಸ್ಥಾನವನ್ನು ಸ್ಥಳದಲ್ಲಿ ಕಟ್ಟಲು ಕೇಳಿಕೊಂಡಿದ್ದು ಹುತ್ತದೊಳಗೆ ದೇವರ ಮೂರ್ತಿ ಕಂಡು ಬಂದಿರುತ್ತದೆ. ನಂತರ ದೇವಸ್ಥಾನ ನಿರ್ಮಾಣವಾಗಿ ಹೀಗೆ 14 ವರ್ಷಗಳ ಹಿಂದೆ ಮುಜರಾಯಿ ಇಲಾಖೆ ಜೊತೆಗೆ ಸಾರ್ವಜನಿಕರು ಕೈಜೋಡಿಸಿ ದೊಡ್ಡದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಸ್ಥಳದಲ್ಲೇ ಮಾತಂಗಮ್ಮ ದೇವಸ್ಥಾನವೂ ಇದೆ. ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಶುಚಿತ್ವದ ಕೊರತೆ ಸ್ಥಳದಲ್ಲಿ ಎದ್ದು ಕಾಣುತ್ತಿದ್ದು ಎಲ್ಲೆಂದರಲ್ಲಿ ಬಿಸಾಡಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳಿಗೆ ಮುಕ್ತಿ ಇಲ್ಲದಂತಾಗಿದೆ. ಆದಷ್ಟು ಇದರ ಬಗ್ಗೆ ಆಡಳಿತ ಮಂಡಳಿ ಗಮನ ಹರಿಸುವಂತಾಗಲಿ.